ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೇಳ್ತಾ ಇರೋ ಇನ್ಫಾರ್ಮೇಶನ್ ವಿಡಿಯೋ ಏನಂದ್ರೆ ವೈಟಿ ಸ್ಟುಡಿಯೋ ಬಗ್ಗೆ. ವೈಟಿ ಸ್ಟುಡಿಯೋದಲ್ಲಿ ನೀವು ಹೋಗಿ ಈ ಸೆಟ್ಟಿಂಗ್ ನ ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಹೊಸದಾಗಿ ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿರೋರ್ಗೆ ಅಥವಾ ಯೂಟ್ಯೂಬ್ ನಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತೇಳಿ ಪ್ರಾಬ್ಲಮ್ ಇರೋರ್ಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಹೋಗಿ ಪ್ಲೇಸ್ಟೋರ್ ನಲ್ಲಿ ವೈಟಿ ಸ್ಟುಡಿಯೋನ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಹೋಗಿ ಈ ತರ ಸೆಟ್ಟಿಂಗ್ ನ ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ವ್ಯೂಸ್ ಆಗ್ಲಿ ಸಬ್ಸ್ಕ್ರೈಬರ್ಸ್ ಆಗ್ಲಿ ಬರ್ತಾರೆ. ಡೇ ಬೈ ಡೇ ಗ್ರೋತ್ ಆಗುತ್ತೆ. ಇದು ಹೇಗೆ ಮಾಡ್ಕೋಬೇಕು ಹೇಗೆ ಇಲ್ಲ ಅಂತೇಳಿ ನಿಮ್ಗೆ ಸ್ಟೆಪ್ ವೈಸ್ ತೋರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಪೇಜ್ ಗೊತ್ತಲ್ವಾ, ಪ್ರಿಯಾ ಪ್ರತು ಕನ್ನಡ ಅಂತೇಳಿ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗೊತ್ತಾಯ್ತು ಅಲ್ವಾ ನಿಮ್ಗೆ ವೈಟಿ ಸ್ಟುಡಿಯೋನ ಯಾವ ತರ ಸೆಟ್ಟಿಂಗ್ ನ ಹೋಗಿ ಆನ್ ಮಾಡ್ಕೊಳ್ಳೋದ್ರಿಂದ ವ್ಯೂಸ್ ಆಗ್ಲಿ ಸಬ್ಸ್ಕ್ರೈಬರ್ಸ್ ಆಗ್ಲಿ ಬರ್ತಾರೆ ಅಂತ. ಅದು ಕೂಡ ನಿಮ್ಗೆ ಎಷ್ಟು ವ್ಯೂಸ್ ಬೇಕು ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ನೀವು ಅಲ್ಲಿ ಟೈಪ್ ಮಾಡಬಹುದು. ಎಷ್ಟು ಬೇಕು, 10,000 1000 10K ಈ ತರ ಮಾಡಬಹುದು. ಅದನ್ನ ಯಾವ ತರ ಮಾಡ್ಕೋಬೇಕು ಅಂತೇಳಿ ಒಂದು ಐಡಿಯಾ ಗೊತ್ತಿರಲ್ಲ. ನಾನ್ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದನ್ನ ವೈಟಿ ಸ್ಟುಡಿಯೋದವರೇ ಮಾಹಿತಿನ ಹೇಳಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಹೊಸದಾಗಿ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರ್ಗು ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಯಾವ್ಯಾವ ಸೆಟ್ಟಿಂಗ್ ನ ಆನ್ ಮಾಡ್ಕೋಬೇಕು, ಯಾವ ಸೆಟ್ಟಿಂಗ್ ನ ಆನ್ ಮಾಡಬಾರ್ದು ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲೇದಾಗಿ ನೀವು ನಿಮ್ಮ ಮೊಬೈಲಲ್ಲಿ ವೈಟಿ ಸ್ಟುಡಿಯೋನ ಈಗಲೇ ಡೌನ್ಲೋಡ್ ಮಾಡ್ಕೊಂಡಿಲ್ದವರು ಈಗ ವೈಟಿ ಸ್ಟುಡಿಯೋನ ಆನ್ ಮಾಡ್ಕೊಂಡಿದ್ದ ತಕ್ಷಣವೇ ಈ ಥರ ನಿಮಗೆ ಶೋ ಆಗುತ್ತೆ. ನಿಮ್ಮ ಒಂದು ಅಕೌಂಟ್ ಬರುತ್ತೆ ಯೂಟ್ಯೂಬ್ ಚಾನಲ್ದು. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ ನಿಮಗೆ ಇಲ್ಲಿ ತೋರಿಸ್ತಾರೆ, ಅಂದರೆ ಕಾಣುತ್ತೆ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣಿಸುತ್ತೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಿಲ್ಟರ್ಸ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ವೀಡಿಯೋಸು ಶಾರ್ಟ್ ಲೈವು ಈ ಥರ ಎಲ್ಲ ಬರುತ್ತೆ. ಇಲ್ಲಿ ಯಾವ್ಯಾವ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ ಪಬ್ಲಿಕ್ ಪ್ರೈವೇಟ್ ಅನ್ಲಿಸ್ಟೆಡ್ ಅಂತಿದೆ. ನಾವು ಇಲ್ಲಿ ಪಬ್ಲಿಕ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ವ್ಯೂಸು ಮೋರ್ ದೆನ್ನೇ ಯಾವಾಗಲೂ ನಾವು ಸೆಟ್ ಮಾಡ್ಕೋಬೇಕು. ಲೆಸ್ ದೆನ್ ಇಟ್ಟರೆ ಕಡಿಮೆ ವ್ಯೂಸ್ ಆಗುತ್ತೆ, ಮೋರ್ ದೆನ್ ಇಟ್ಕೋಬೇಕು. ಇಲ್ಲಿ ಎಂಟರ್ ನಂಬರ್ ಅಂದರೆ ನಿಮ್ಗೆ ಎಷ್ಟು ಜನ ವ್ಯೂಸ್ ಬೇಕು ಅಂಥೇಳಿ ನೀವು ಇಲ್ಲಿ 10,000 1000 ಈ ಥರ ನೀವು ನಂಬರ್ಸಲ್ಲಿ ನೀವು ಎಂಟರ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು. ಅದೇ ಥರ ರಿಸ್ಟ್ರಿಕ್ಷನ್ ಅಂತಂದರೆ ನೀವು ವೀಡಿಯೋಸ್ ಮಾಡ್ತಾ ಇರ್ತೀರಲ್ವ, ಚಿಕ್ಕ ಮಕ್ಕಳಿಗೆ ಯೂಸ್ ಆಗುತ್ತಾ ದೊಡ್ಡೋರಿಗೆ ಯೂಸ್ ಆಗುತ್ತಾ ಯಾವ ಏಜಲ್ಲಿರೋರಿಗೆ ಯೂಸ್ ಆಗುತ್ತೆ ಅಂತ. ನಾನು ಮಾಡ್ತಾ ಇರೋ ಈ ವಿಡಿಯೋ ನಾಟ್ ಮೇಡ್ ಫಾರ್ ಕೈಂಡ್ ಅಂತೇಳಿ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡೋರಿಗೆ ಯೂಸ್ ಆಗೋದು. ಅದಕ್ಕೆ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡ್ಕೊಳ್ಳಿ, ಈ ಥರ ಶೋ ಆಗುತ್ತೆ. ಆಮೇಲೆ ಇಲ್ಲಿ ಕಾಮೆಂಟ್ ಅಂತ ಕಾಣಿಸುತ್ತೆ ಕೆಳಗಡೆ, ಕಾಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತೆ, ಸೇಮ್ ಅದೇ ಥರ 3 ಲೈನ್ಸು. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈ ಥರ ನಿಮಗೆ ಫಿಲ್ಟರ್ಸ್ ಕಾಣಿಸುತ್ತೆ. ಇಲ್ಲಿ ಕೂಡ ರೆಸ್ಪಾನ್ಸ್ಡ್ ಸ್ಟೇಟಸ್ ಅಂದರೆ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗೆ ಕಾಮೆಂಟ್ ಬಂದಿರುತ್ತೆ ಅಲ್ವಾ, ನೀವು ರೆಸ್ಪಾನ್ಸ್ ಮಾಡ್ತೀರಾ ಇಲ್ವಾ ಅಂತ ಕೇಳುತ್ತೆ. ರೆಸ್ಪಾನ್ಸ್ ಮಾಡೋಂಗಿದ್ರೆ ರೆಸ್ಪಾನ್ಸ್ಡ್ ಅಂತ ಇಟ್ಕೊಳ್ಳಿ, ಇಲ್ಲಾಂದರೆ ಅನ್ರೆಸ್ಪಾನ್ಸ್ಡ್ ಅಂತಲೂ ಇಟ್ಕೋಬೋದು. ಕಂಟೆಂಟ್ ಟೈಪ್ ಅಂದರೆ ನೀವು ವೀಡಿಯೋಸ್ ಮಾಡ್ತಿದ್ದೀರಾ ಶಾರ್ಟ್ ಮಾಡ್ತಿದ್ದೀರಾ ಯಾವುದು ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮಾಡಿದ ಮೇಲೆ ಈ ಥರ ಮತ್ತೆ ಸ್ಕ್ರೋಲ್ ಮಾಡಿರಿ. ಸರ್ಚ್ ಫಾರ್ ಕೀವರ್ಡ್ಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀವೇನಾದರೂ ಟೈಪ್ ಮಾಡಿದರೆ ಇದನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಕೋಬೋದು. ಇಲ್ಲಿ ಕಂಟೈನ್ಸ್ ಈಕ್ವಷನ್ಸ್ ಅಂತಿದೆ, ಅದು ಬೇಡ, ಪಬ್ಲಿಕ್ ಸಬ್ಸ್ಕ್ರೈಬರ್ಸ್ ಅಂತ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಅಂತ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ 100 ಒಳಗಡೆ 80 90 50 ಈ ಥರ ಇದ್ದರೆ 100 ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ 100ಕಿಂತ ಮೇಲೆ ಅಬೋ 200 300 400 ಈ ಥರ ಇದ್ದರೆ 1K ಅಂತ ಸೆಟ್ ಮಾಡ್ಕೊಳ್ಳಿ. 1K ಮೇಲೆ ಒಂದು ಹೆಚ್ಚಿಗಿದ್ರೂ ಕೂಡ 10K ಅಂತ ಸೆಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಗೊತ್ತಾಯಿತು ಅನ್ಕೊತೀನಿ. ಅಪ್ಲೈ ಮಾಡ್ಕೊಳ್ಳಿ. ಇದು ಅಪ್ಲೈ ಮಾಡಿದ ಮೇಲೆ ಡೇ ಬೈ ಡೇ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಗ್ರೋತ್ ಆಗ್ತಾ ಇರುತ್ತೆ. ಒಂದೇ ಸಾರಿ ಆಗದೆ ಇದ್ರೂ ಡೇ ಬೈ ಡೇ ಆಗುತ್ತೆ, ಇದು ಕನ್ಫರ್ಮ್. ಯಾಕಂದರೆ ವೈಟಿ ಸ್ಟುಡಿಯೋದವರೇ ಈ ಇನ್ಫಾರ್ಮೇಷನ್ ಹೇಳಿದ್ದಾರೆ. ವೈಟಿ ಸ್ಟುಡಿಯೋ ಬಗ್ಗೆ ಹೇಳಿರೋ ಮಾಹಿತಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅನ್ಕೊಂತಾ ಇದ್ದೀನಿ ಎಲ್ರಿಗೂ. ಹಾಗಾದ್ರೆ ಮತ್ತೆ ತಡ ಮಾಡ್ತೀರಾ? ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ ಅಂಥವ್ರಿಗೆ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೊತ್ತಿರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಒಂದು ಪೇಜ್ ಗೊತ್ತಲ್ವಾ, ಪ್ರಿಯಾ ಪ್ರತು ಕನ್ನಡ ಅಂತೇಳಿ, ಆ ಪೇಜ್ನ ನೀವು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.